ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಹೋದ್ ಬ್ಲಾಗ್ನಲ್ಲಿ ಹೇಳಿದಾಗೆ ಮಂಗಳವಾರ ಏನು ಕೆಲಸದವ್ರು ಬಂದಿರಲಿಲ್ಲ. ಯಾಕಂತ ಹೇಳಿದ್ರೆ ಮೇನ್ ರೋಡಿಂದ ಪೈಪ್ ಲೈನ್ ಎಳಿತಾ ಇದ್ದಾರಲ್ಲ, ಸೊ ಅದಕ್ಕೆ ಅಂತ ಮಂಗಳವಾರ ಕೆಲಸದವ್ರು ಬಂದಿರಲಿಲ್ಲ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಅದು ಮೇ 29 ಬುಧವಾರದ ಒಂದು ವ್ಲಾಗು. ಸ್ನೇಹಿತರೆ, ನೋಡ್ತಾ ಇರಬಹುದು ನಮ್ಮ ಡ್ಯಾಡಿ ಕ್ಯೂರಿಂಗ್ ಮಾಡ್ತಾ ಇದ್ದಾರೆ. ಸೊ ಜಾಸ್ತಿ ಕ್ಯೂರಿಂಗ್ ಮಾಡಿದಷ್ಟು ಆ ಒಂದು ಕಟ್ಟಡ ತುಂಬಾನೇ ಸ್ಟ್ರಾಂಗ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಬುಧವಾರ ಬೆಳಿಗ್ಗೆನೆ ನೋಡ್ತಾ ಇರಬಹುದು, ಸೊ ಪಾಯದ ಸೈಜ್ಗಲ್ಲೂ ಬಂತು, ನೋಡ್ತಾ ಇರಬಹುದು ಸ್ನೇಹಿತರೆ. ಕಿರಾನ ಅವ್ಳು ಮಾತಾಡ್ತಾರಂತಾನೆ ಬಂದಿದ್ದು. ಅವ್ಳು ಮಾತಾಡೋದು ಕರ್ಸನೆ ತಲೆ ಮೇಲೆ ಬರ್ಬೇಕು. ನೋಡಲ್ ಬರ್ತಾರೆ, ತಲೆ ಮೇಲೆ ಬಂದಾರ. ಸ್ನೇಹಿತರೆ, 4-5 ದಿನದಿಂದ ಮಳೆ ಏನಿಲ್ಲ. ಸೊ ನೋಡ್ತಾ ಇರ್ಬೋದು, ಸೊ ಅದು ಪಿಲ್ಲರ್ ಬಾಕ್ಸ್ಗಳಿದಾವಲ್ಲ, ಸೊ ಜಾಸ್ತಿ ಬಿಸಿಲಿದೆ. ಸೊ ಅದು ಬಿರ್ಕೆಲ್ಲ ಬಿಟ್ಕೊಬಿಡುತ್ತೆ ಅಂತ ಹೇಳಿ, ಸೊ ಅದು ತೇವಾಂಶ ಇರಬೇಕಲ್ವಾ, ಸೊ ಅದರಲ್ಲಿ ಪಿಲ್ಲರ್ಗಳಲ್ಲಿ. ಸೊ ಅದಕ್ಕೆ ನಮ್ಮ ಡ್ಯಾಡಿ ಗೋಣಿ ಚೀಲಗಳನ್ನು ಅದಕ್ಕೆ ಸೆಟ್ ಮಾಡಿ ಕಟ್ಬಿಟ್ಟು ಅದಕ್ಕೆ ನೀರು ಹಾಕಿದಾಗ ಅದು ತೇವ ಇರುತ್ತೆ ಗೋಣಿ ಚೀಲ. ಸೊ ಪಿಲ್ಲರ್ ಕೂಡ ಕೂಲಾಗಿರುತ್ತೆ, ತೇವಾಂಶದಿಂದ ಕೂಡಿರುತ್ತೆ ಅಂತಲೇ ಈ ಥರ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆ ಕಡೆ ಇಡಿ. ಮೂರು ತಂದಿದ್ದೀನಿ. ನಾನು ಇಲ್ಲಿಂದ ಇಳಿತೀನಿ. ಮಾಡಿದೆ ಸ್ಟಾಪು. ಚೀಲನೇ ಹಚ್ಬಿಟ್ಟು ಕಟ್ಟಿದ್ರ ಸ್ನೇಹಿತರೆ, ನೋಡ್ದ ಹಾಗೆ ಬೆಳಗ್ಗೆನೆ ಆ ಸೈಜ್ಗಳು ಬಂದಿತ್ತು. ಮತ್ತೆ ಇವಾಗ ಮಧ್ಯಾಹ್ನ 2 ಗಂಟೆಗೆ ಆ ಬೋರ್ಡ್ರಸ್ ತಂದು ಕೊಟ್ರು ಅವರೇನೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಸೊ ನಮ್ಮ ಡ್ಯಾಡಿ ಕೂಡ ಪ್ರತಿಯೊಂದು ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ. ಸೊ ಬೋರ್ಡ್ರಸ್ಗಳು ಬಂದಿತ್ತಲ್ಲ, ಸೊ ಅದಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಎತ್ತಾಕ್ತಾ ಇದ್ದಾರೆ, ನೋಡ್ತಾ ಇರ್ಬೋದು.
ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಮೇ 30 ಗುರುವಾರದಂದು. ಸ್ನೇಹಿತರೆ, ಇವಾಗ ನಮ್ಮ ಡ್ಯಾಡಿ ಮತ್ತು ನಮ್ಮಮ್ಮ ಸಿಟಿಗೆ ಹೋಗಿದ್ದಾರೆ. ಸೊ ಪೂಜೆ ಸಾಮಾನು ತರೋದಕ್ಕೆ ಅಂತ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಅಮ್ಮನೇ ವಿಡಿಯೋ ಮಾಡಿರೋದು ಇದನ್ನು. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಮೇ 31ಕ್ಕೆ ನನ್ನ ತಮ್ಮಂದಿರ ಬರ್ತಡೇ ಇದೆ. ಸೊ ಅದಕ್ಕೆ ಅಂತ ನಮ್ಮಮ್ಮ ನಮ್ಮ ಗ್ರಾಮ ದೇವತೆಯಾದ ಅಂಚೆದಮ್ಮನ ದೇವಸ್ಥಾನದಲ್ಲಿ ಆ ಪೂಜೆಯನ್ನು ಇಟ್ಕೊಂಡಿದ್ರು. ಸೊ ಅದಕ್ಕೆ ಅಂತ ಸೀರೆ, ಹೂವು, ಹಣ್ಣನ್ನೆಲ್ಲ ತರೋದಕ್ಕೆ ಅಂತ ಆ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ. ತಾವರೆ ಹೂವು, ಬಳೆ. ನಾನು ಇಲ್ಲಿಗೇನು ಬರಲ್ಲ. ಕಾಲ್ ಕೆಜಿ ಎಷ್ಟಂತೆ? ಅಲ್ಲಿ ಎಲ್ಲ ನಜೀರ್ಬಾದ್ ಸಾಮಾನು ಅಲ್ಲ. ಕೊಡಿ ಅದನ್ನ ಸಂಪಿಗೆ ಹೂವು. ಹಾಂ, ಸ್ನೇಹಿತರೆ, ನಜರ್ಬಾದ್ ಒಂದು ಅಂಗಡಿಯಲ್ಲಿ ಆ ದಿನಸಿ ಐಟಮ್ ಕೂಡ ತಗೊಂಡು ಬಂದರು. ಸ್ನೇಹಿತರೆ, ನೋಡಿದ್ರಲ್ಲ ಬುಧವಾರ ಮತ್ತು ಗುರುವಾರದ ಒಂದು ವ್ಲಾಗ್ಗಳನ್ನು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಆ ಬರ್ತಡೇ ಹೇಗಾಯಿತು, ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ಒಂದು ಬ್ಲಾಗ್ನಲ್ಲಿ ಬರುತ್ತೆ. ಅದು ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ನೋಟಿಫಿಕೇಷನ್ ಬೆಲ್ನು ಕೂಡ ಆನ್ ಮಾಡ್ಕೊಳ್ಳಿ.